कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। ಇವತ್ತಿನ ಪ್ರಮದಿಧಾರವನ್ನು ಗುರುಗಳ ಸಂಸ್ಮರಣೆ ಪೂರ್ವಕವಾಗಿ ಆರಂಭಿಸೋಣ. ನಮ್ಮ ಗುರುಗಳು ಯಾರೇ ಗುರುಗಳಾಗಿರಲಿ ಅವ್ರೇನು ಹೇಳ್ತಾ ಇರೋದ್ರೆ ಕೇವಲ ತಾನು ಇಟ್ಟುಕೊಳ್ಳೋದಲ್ಲದೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ತಾನು ಜ್ಞಾನವನ್ನು ಸಂಪಾದಿಸಿದ ನಂತರ ಸಮಾಜವನ್ನು ನೋಡಿ ಅದನ್ನ ಸರಿಯಾಗಿ ಯಾರು ಅರ್ಥ ಮಾಡಿಕೊಂಡಿರ್ತಾನೋ ಅದನ್ನು ಸಂಪಾದಿಸಿದ ನಂತರ ತಾನು ಆ ಜ್ಞಾನವನ್ನ ಮತ್ತೆ ವಾಪಸ್ ಸಮಾಜಕ್ಕೆ ಕೊಡಬೇಕು. ಅಂತಹ ಕೆಲಸವನ್ನ ಅಂದ್ರೆ ಜ್ಞಾನದ ಪ್ರಸಾರ ಆಗಬೇಕು ಅಂತ ಗುರುಗಳು ಹೇಳ್ತಾ ಇದ್ರು. ಆ ರೀತಿಯಾಗಿ ಜ್ಞಾನದ ಪ್ರಸಾರ ಮಾಡುವುದರಲ್ಲಿ ಅನೇಕ ಜನ ಶಿಷ್ಯರನ್ನು ಅವರು ಆ ಕೆಲಸದಲ್ಲಿ ಆ ಕೆಲಸಕ್ಕಾಗಿ ಅಂತಲೇ ಎಷ್ಟೋ ಜನ ಶಿಷ್ಯರನ್ನ ಇಟ್ಟಿದ್ರು. ಹಾಗೆ ನಮ್ಮಲ್ಲಿ ನಮ್ಮ ಪೂರ್ಣಪ್ರಮತಿಗೆ ನಮಗೆ ಆ ರೀತಿಯಾಗಿ ಸಿಕ್ಕಂತಹ ಒಬ್ಬ ನಮ್ಮ ಅಧ್ಯಾಪಕರು ವಿಕ್ರಮ ಸಿಂಹಾಚಾರ್ಯರು. ನಾನು ಚಿಕ್ಕವನಿದ್ದಾಗಲಿಂದನೂ ನಾನು ಈಗ ಯಾರಿಗೆ ಯಾರ ಏನೋ ಮಾತಾಡಿ ಯಾರ ಹತ್ರ ಒಂದು ಕಥೆ ಹೇಳಿ ಈಗಲೂ ಕೂಡ ಅವ್ರು ಹೇಳಿದಂತಹ ಕಥೆ ಈಗಲೂ ನನಗೆ ನೆನಪು ಬರುತ್ತೆ. ಅವರು ಬೇತಾಳ ಸ್ವಾಮಿಗಳ ಹತ್ರ ಇನ್ನು ಈ ಭಂಡಾರಕೆರೆ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡಿ ನಂತರ ಎಷ್ಟೋ ವರ್ಷಗಳ ಕಾಲ ಈ ಪೂರ್ಣಪ್ರಮತಿಯಲ್ಲಿ ಪಾಠ ಮಾಡಿ ಈಗಲೂ ಕೂಡ ಮಕ್ಕಳಿಗೆ ಪಾಠವನ್ನು ಮಾಡಿ ಮಕ್ಕಳ ಮನಸ್ಸನ್ನ ಮಕ್ಕಳ ಬುದ್ಧಿಯನ್ನ ತಿದ್ದಿ ಸರಿದಾರಿಯಲ್ಲಿ ನಡೆಸುವಂತಹ ಕೆಲಸವನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅವರು ಇಂದು ತಮ್ಮ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಬೋದು. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಹಾಭಾರತ ಸಾಮಾನ್ಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡಬೇಕು ಅಂತಾದರೆ ರಾಮಾಯಣದ ಮಹಾಭಾರತದ ಪಾಠವನ್ನು ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಆದರೆ ಇವತ್ತು ಎಲ್ಲರೂ ಕೂಡ ಪ್ರಶ್ನಿಸೋದು ಅದನ್ನು ಪಾಠ ಮಾಡೋದ್ರಿಂದ ಏನು ಪ್ರಯೋಜನ ಬರುತ್ತೆ? ಯಾಕೆಂತಂದರೆ ರಾಮಾಯಣ ನಡೆದದ್ದು ಯಾವತ್ತೋ, ಮಹಾಭಾರತ ನಡೆದದ್ದು ಯಾವತ್ತೋ ನಡೆದ ಕಥೆಯನ್ನು ಇವತ್ತು ಹೇಳೋದ್ರಿಂದ ಮಕ್ಕಳಿಗೇನು ಪ್ರಯೋಜನ ಅಂತ ಸಾಮಾನ್ಯ ಎಲ್ಲರ ಪ್ರಶ್ನೆಯೂ ಕೂಡ ಇರುತ್ತೆ. ಮಕ್ಕಳಿಗೆ ಅದರಿಂದ ಏನು ಉಪಯೋಗ ಅಂತಂದರೆ ಖಂಡಿತ ಇದೆ. ಯಾಕೆಂದರೆ ನಮ್ಮ ದೇಶದ ಇತಿಹಾಸ ಅಂತಂದ್ರೆ ಒಂದು ರಾಮಾಯಣ ಮತ್ತು ಮಹಾಭಾರತ. ಇತಿಹಾಸ ಅಂದ್ರೇನು? ಆಸ ಹೀಗೆ ಇತ್ತು ಅಂತ ನಮಗೆ ತಿಳಿಸಿಕೊಡೋದನ್ನು ಇತಿಹಾಸ ಅಂತ ಕರೀತಾರೆ. ಸಾಮಾನ್ಯವಾಗಿ ಶಾಲೆಯಲ್ಲಿ ಚರಿತ್ರೆಯ ಪಾಠವನ್ನು ಇಟ್ಟಿರ್ತಾರೆ. ಚರಿತ್ರೆಯ ಪಾಠ ಅಂದರೆ ನಮ್ಮ ಈಗಿನ ಕಾಲದ ಸ್ವಲ್ಪ ಹಿಂದೆ ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನು ಇನ್ನೂ ಸ್ವಲ್ಪ ಹಿಂದೆ ಒಂದು 200, 300, 400 ವರ್ಷದ ಹಿಂದಿನ ರಾಜರ ಏಳು ಬೀಳುಗಳನ್ನು ತಿಳಿಸುವ ಚರಿತ್ರೆಯ ಪಾಠವನ್ನು ಕೂಡ ಇಟ್ಟಿರ್ತಾರೆ ಶಾಲೆಯಲ್ಲಿ. ಯಾಕೆ ಇಟ್ಟಿರ್ತಾರೆ? ಅದರಿಂದ ನಮಗೇನು ಪ್ರಯೋಜನ ಅಂತ. ಸಾಮಾನ್ಯ ಚಿಕ್ಕಂದ್ರಲ್ಲಿ ನಮಗೂ ಕೂಡ ಅದೇ ಅನ್ನಿಸ್ತಾ ಇತ್ತು.
ಯಾಕೆಂದರೆ ನಮಗೆ ಅದು ನೆನ್ಪಿಟ್ಕೊಳ್ಳೋಕೆ ಭಾರಿ ಕಷ್ಟ. ಯಾಕೆಂದರೆ ಗಾಂಧೀಜಿ ಯಾವ ಇಸ್ವಿನಲ್ಲಿ ಹುಟ್ಟಿದ್ರು, ಯಾವ ಇಸ್ವಿನಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಇದೆಲ್ಲ ನೆನಪೆಲ್ಲ ಇಟ್ಕೊಳ್ಳೋದು ಭಾರಿ ಕಷ್ಟ ಆಗ್ತಾ ಇತ್ತು. ಆದರೆ ಇತಿಹಾಸ ಅಥವಾ ಚರಿತ್ರೆಯ ಉದ್ದೇಶ ಅದಲ್ಲ. ಕೇವಲ ಇಸವಿಯನ್ನು ನೆನಪಿಟ್ಕೊಳ್ಳೋದು, ಯಾವ ವರ್ಷ ಯಾವ ತಿಂಗಳಲ್ಲಿ ಏನು ಘಟನೆ ನಡೀತೋ ಅದಲ್ಲ. ಅದರ ಸಾರ ನಮ್ಮ ಹಿಂದಿನ ತಲೆಮಾರಿನ ಹಿರಿಯರು, ಜ್ಞಾನಿಗಳು ಅವರು ಯಾವ ರೀತಿ ಬದುಕಿದ್ರು, ಯಾವ ರೀತಿ ಜೀವನ ಮಾಡಿದ್ರು, ಅವರಿಗೆ ಕಷ್ಟ ಒದಗಿದಾಗ ಆ ಕಷ್ಟವನ್ನು ದಾಟಲಿಕ್ಕೆ ಎಂತಹ ನಿರ್ಧಾರಗಳನ್ನು ತಗೊಂಡ್ರು, ಯಾವ ನಿರ್ಧಾರಗಳನ್ನು ತಗೊಂಡು ನಮ್ಮ ಹಿರಿಯರು ಕಷ್ಟಗಳನ್ನು ದಾಟಿದ್ರು, ಯಾವ ನಿರ್ಧಾರವನ್ನು ತಪ್ಪಾದ ನಿರ್ಧಾರವನ್ನು ತಗೊಂಡಿದ್ದಕ್ಕೆ ನಮ್ಮ ಹಿರಿಯರು ಕೆಲವರು ಸೋತರು. ಇದು ಚರಿತ್ರೆ ನಮ್ಗೆ ಈ ಪಾಠವನ್ನು ಹೇಳುತ್ತೆ. ಹಾಗಾಗಿ ನಾವು ಅದರಿಂದ ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ನಮಗಂಥ ಸಂದರ್ಭಗಳು ಒದಗಿದಾಗ ನಾವೇನು ಮಾಡಬೇಕು ಅನ್ನುವ ಪಾಠ ನಮ್ಗೆ ಅದರಿಂದ ಸಿಗತ್ತೆ. ಹಾಗಾಗಿ ನಮಗೆ ಚರಿತ್ರೆ ಬೇಕು. ಹಾಗೆ ಚರಿತ್ರೆಯಂತೆ ಇತಿಹಾಸವೂ ಕೂಡ ನಮಗೆ ಬೇಕು. ಅದರಲ್ಲಿ ಇನ್ನೂ ಹೆಚ್ಚಿನ ವಿಷಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಖಂಡಿತ ನಮಗೆ ಇವತ್ತಿನ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ನಮಗೆ ಮಹಾಭಾರತ ಅಧ್ಯಯನದಿಂದ ನಮಗೆ ಸಿಗುತ್ತೆ. ಮಕ್ಕಳು ಸರಿದಾರಿಗೆ ಬರ್ತಾರೆ. ಅದರಲ್ಲಿ ಒಂದು ಉದಾಹರಣೆ, ಯಾಕೆಂದರೆ ವ್ಯಾಸರು ಮಹಾಭಾರತದಲ್ಲಿ 3 ಕಾಲಗಳಲ್ಲಿ ಏನು ಘಟನೆಗಳು ನಡೆಯುತ್ತೆ, ಎಲ್ಲರ ಜೀವನದಲ್ಲಿ ಸತ್ಯವಾದ ಘಟನೆಗಳು ಏನು ನಡೆಯುತ್ತೆ ಅದರ ನಿರೂಪಣೆಯನ್ನು ವ್ಯಾಸರು ಮಹಾಭಾರತದಲ್ಲಿ ಮಾಡಿದ್ದಾರೆ. ಹಾಗಾಗಿ 3 ಕಾಲದಲ್ಲಿ ಇರುವ ಜನರು ಅದರಿಂದ ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಹಿಂದೆ ಬೇಕಾದಷ್ಟು ಜನ ಪಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಜನ ಮಹಾಭಾರತದ ಬೋಧನೆಯಿಂದ ಪಾಠಗಳನ್ನು ಕಲಿತಾ ಇದ್ದಾರೆ. ಬೇಕಾದಷ್ಟು ಜನ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿ ಮಹಾಭಾರತ ಮತ್ತು ರಾಮಾಯಣ ಮತ್ತು ಬೇರೆ ಬೇರೆ ಪುರಾಣಗಳ ಅಧ್ಯಯನ ಅನ್ನೋದು ಅವಶ್ಯಕ. ಹೇಗೆ ಪ್ರಸ್ತುತ ನೋಡೋಣ. ಮೊದಲಿಗೆ ಒಬ್ಬ ವಿದ್ಯಾರ್ಥಿಯ ಕಥೆಯನ್ನು ನಾವು ತಗೊಳ್ಳೋಣ. ಸಾಮಾನ್ಯ ಇವಾಗ ಎಲ್ಲರಿಗೂ ಎಜುಕೇಷನ್ ಸಿಗಬೇಕು ಅಂತ ಹೋರಾಟ ಮಾಡ್ತಿರ್ತಾರೆ. ಶಿಕ್ಷಣ ವ್ಯವಸ್ಥೆ ಚೆನ್ನಾಗಾಗಬೇಕು. ಅದಕ್ಕೆ ಒಬ್ಬ ವಿದ್ಯಾರ್ಥಿಯ ಕಥೆಯನ್ನೇ ನಾವು ತಗೊಳ್ಳೋಣ. ಅದು ಹೇಗೆ ಇಂದಿಗೂ ಕೂಡ ಪ್ರಸ್ತುತ ಆಗತ್ತೆ ಮಹಾಭಾರತದ ಕಥೆ ಅಂತ. ಒಬ್ಬ ಹುಡುಗ ಯವಕ್ರೀತ ಅಂತ. ಆ ಯವಕ್ರೀತ ಅವನು ಬರೀ ತಿರುಗ್ತಾ ಇದ್ದ. ಶಾಲೆಗೆ ಹೋಗಿ ಗುರುಕುಲಕ್ಕೆ ಹೋಗಿ ಗುರುಗಳ ಹತ್ರ ಅವನು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಎಲ್ಲ ಮಕ್ಕಳ ಥರ ಮಾಡ್ತಿರೋದಿಲ್ಲ. ಸುಮ್ಮನೆ ಗೂಳಿ ಹಾಗೆ ತಿರುಗಾಡ್ಕೊಂಡು ಇರ್ತಾನ. ಅವನನ್ನು ಎಲ್ಲರೂ ಕೂಡ ಬೈತಿರ್ತಾರೆ. ಆಗ ಅವನಿಗನ್ನಿಸುತ್ತೆ, ನನಗೆ ವಿದ್ಯೆ ಇಲ್ಲ ಅಂತ ತಾನೇ ಬೈತಾ ಇರೋದು ಇವರೆಲ್ಲ, ನಾನು ಕೂಡ ವಿದ್ಯಾವಂತನಾಗ್ತೇನೆ ಅಂತ ಹೇಳಿ ವಿದ್ಯಾವಂತನಾಗಲಿಕ್ಕೆ ತಪಸ್ಸು ಕೊಡ್ತಾನೆ. ತಪಸ್ಸಿನಿಂದ ನನಗೆ ಗುರುಕುಲಕ್ಕೆ ಹೋಗಿ ಪಾಠ ಕೇಳೋದು ಅಂತಂದ್ರೆ ತುಂಬ ಬೋರ್. ಗುರುಕುಲಕ್ಕೆ ಹೋಗಿ ಯಾರು ವಿದ್ಯಾಭ್ಯಾಸ ಮಾಡ್ತಾರೆ? ನಾನು ತಪಸ್ಸಿನಿಂದ ನಾನು ವಿದ್ಯೆಯನ್ನು ಕಲಿತೇನೆ ಅಂತ ಹೇಳಿ ನಿರ್ಧಾರ ಮಾಡಿ ತಪಸ್ಸಿಗೆ ಅಂತ ಕೂಡ್ತಾನೋ. ಗಂಗಾ ನದಿಯ ದಡದಲ್ಲಿ ಒಂದು ಮರದ ಕೆಳಗಡೆ ತಪಸ್ಸಿಗೆ ಅಂತ ಕೂತ್ಕೊಂಡಾಗ ತಪಸ್ಸು ಮಾಡ್ತಾ ಇರ್ತಾನೆ. ಎಲ್ಲ ಮಕ್ಕಳ ಥರನೇ. ಇವಾಗಿನ ಮಕ್ಕಳು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಹೇಗೆ ಮಧ್ಯ ಕಣ್ಣು ತೆಗೆದು ನೋಡ್ತಿರ್ತಾರೋ ಅವನು ಅದೇ ಮಾಡ್ತಿದ್ದ. ಅವನು ತಪಸ್ಸು ಮಾಡ್ತಿರ್ಬೇಕಾದ್ರೆ. ಆಗ ಒಂದು ವಾರ ಆಯಿತು. ಸ್ವಲ್ಪ ದಿನ ಆದಮೇಲೆ ಒಬ್ಬ ಹಣ್ಣು ಮುದುಕ ಅವನು ಬಂದು ದಡದಲ್ಲಿರುವ ಮಣ್ಣನ್ನು ತೆಗೆಯೋದು, ಗಂಗೆಯಲ್ಲಿ ಬಿಸಾಡೋದು. ಆ ಮಣ್ಣನ್ನು ಎತ್ಕೊಳ್ಳಿಕ್ಕೂ ಅವನಿಗೆ ಬಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಮೇಲೆ ಗಂಗೆ ಹತ್ರ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಬಿಸಾಡ್ತಾ ಇದ್ದಾನೆ. ಇದು 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಹಾಗೆ 7 ದಿನ ನಿರಂತರವಾಗಿ ಮುಂದುವರಿತಾ ಇದೆ. ಇವನಿಗೆ ಆಶ್ಚರ್ಯ, ಕುತೂಹಲ. ಒಂದು ಆಶ್ಚರ್ಯ,
ಇನ್ನೊಂದು ಕುತೂಹಲ, ಇನ್ನೊಂದು ನಗು ಬರ್ತಾ ಇದೆ. ಆಶ್ಚರ್ಯ ಯಾಕೆ ಅಂತಂದರೆ ಈ ಮುದುಕ ಈ ಕೆಲಸ ಯಾಕೆ ಮಾಡ್ತಾ ಇದ್ದಾನೆ ಅಂತ. ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದರಿಂದಾಗಿ ಇದು ಹುಚ್ಚು ಅಂತ ಅನ್ನಿಸ್ತು. ಅರಳು ಮರಳು ಅಜ್ಜನಿಗೆ ಅರಳು ಮರಳಾಗಿದೆ ಅಂತ ಅನ್ನಿಸ್ತು. ಆಶ್ಚರ್ಯ. ಮತ್ತೆ ನಡ್ಕೊಂಡೇ ಈ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ದಿನ ಕೇಳೇ ಬಿಟ್ಟ, ಅಜ್ಜ ಒಂದು ನಿಮಿಷ ತಡಿ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ನೀನು? ನಿನಗೆ ತಲೆ ಸಮ ಇಲ್ವಾ? ಮಣ್ಣನ್ನು ತೆಗೆದು ನೀನು ಗಂಗೆಗೆ ಬಿಸಾಡ್ತಾ ಇದೆಯಲ್ಲ, ಏನು ಇದರಿಂದ ಪ್ರಯೋಜನ ಅಂತ. ಅದಕ್ಕೆ ಅವನು ಮುದುಕ ಹೇಳ್ತಾನೆ, ಇಲ್ಲ, ಈ ಗಂಗೆಯ ಈ ದಡದಿಂದ ಗಂಗೆಯ ಆ ದಡಕ್ಕೆ ಹೋಗಲಿಕ್ಕೆ ಯಾವುದೇ ರೀತಿ ಸೇತುವೆಯ ವ್ಯವಸ್ಥೆ ಇಲ್ಲ, ದೋಣಿಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನರಿಗೆ ಅನುಕೂಲ ಆಗಲಿ ಅಂತ ನಾನೊಂದು ಸೇತುವೆ ಕಟ್ತಾ ಇದ್ದೀನಿ. ಸೇತುವೆ ಕಟ್ಟಲಿಕ್ಕೆ ಮರಳು ಬೇಕು, ಅದಕ್ಕೆ ನದಿಯಲ್ಲಿ ನಾನು ಮರಳನ್ನು ಬಿಸಾಡ್ತಾ ಇದ್ದೇನೆ ಅಂದಾಗ ಜೋರಾಗಿ ನಗು ಬಂದ್ಬಿಡ್ತು. ಅವನು ಹೇಳ್ತಿದ್ದಾನೆ, ನಿನ್ನ ತಲೆ ಇಲ್ವಾ ಅಜ್ಜ? ಸೇತುವೆ ಕಟ್ಟಲಿಕ್ಕೆ ಎಷ್ಟು ಜನ ಬೇಕು? ಸೇತುವೆ ಕಟ್ಟಲಿಕ್ಕೆ ನೀನೊಬ್ಬನಿಂದ ಸಾಧ್ಯನಾ? ನೀನು ಈಗ ಇವತ್ತೋ ನಾಳೆನೋ ನೀನು ಸತ್ತೋಗೋ ಹಾಗಿದೆಯಾ? ದೇಹ ಎಲ್ಲ ನಡುಗ್ತಾ ಇದೆ. ನೀನು ಮರಳನ್ನು ತೆಗೆದು ನಿನ್ನ ಮುಷ್ಟಿಯಲ್ಲಿ ತೆಗೆದು ಹಾಕುವ ಮರಳು ಗಂಗೆಯ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ, ಅದೆಲ್ಲಿ ನಿಲ್ಲುತ್ತೆ? ಅದಕ್ಕೆ ನೂರಾರು ಸಾವಿರಾರು ಜನ ಬೇಕು. ಗಂಗೆ ಅದು ಬೇರೆ ನದಿಗೆ ಆದರೂ ನಾವು ಸೇತುವೆಯನ್ನು ಕಟ್ಬೋದು, ಆದರೆ ಗಂಗಾ ನದಿಗೆ ಅದರ ರಭಸಕ್ಕೆ ಸೇತುವೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಕಟ್ಟಿದ್ರೂ ಕೂಡ ತುಂಬ ಜನ ಬೇಕಾಗತ್ತೆ. ಅದಕ್ಕೆ ಮುಷ್ಟಿ ಮರಳು ಸಾಕಾಗೋದಿಲ್ಲ. ದೊಡ್ಡ ದೊಡ್ಡ ಚೀಲಗಳಲ್ಲಿ ಮರಳುಗಳನ್ನು ತುಂಬಿಸಿ ಅದನ್ನು ನದಿಯ ಆಳದಲ್ಲಿ ಬಿಟ್ಟು ನಾವು ಸೇತುವೆ ಕಟ್ಟಬೇಕು. ಇದು ಯಾವಾಗ ಆಗುತ್ತೆ ನೀನು ಕಟ್ಟೋ ಸೇತುವೆ? ನಿಂಗೆ ತಲೆ ಸಮ ಇಲ್ವಾ ನಿನಗೆ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ, ಯಾವತ್ತೂ ಆಗುತ್ತೆ ಬಿಡು, ಯಾಕಾಗಲ್ಲ? ಅಲ್ಲ, ನೀನು ಗುರುಗಳ ಹತ್ರ ಹೋಗದೇನೆ, ಗುರುಗಳ ಹತ್ರ ಪಾಠ ಕೇಳದೇನೆ, ಗುರುಗಳ ಹತ್ರ ಪ್ರಶ್ನೆಗಳನ್ನು ಕೇಳದೇನೆ, ಕೇವಲ ತಪಸ್ಸಿನಿಂದ ನಾನು ವಿದ್ಯಾವಂತನಾಗ್ತಾ ಇದ್ದೇನೆ ಅಂತ ನೀನು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನನ್ನ ಮುಷ್ಟಿ ಮರಳಿಂದ ಸೇತುವೆ ಯಾಕೆ ಆಗೋದಿಲ್ಲ ಅಂತ ಅಜ್ಜ ಕೇಳಿದಾಗ ಅವನು ಗಾಬರಿ ಆಗೋಗುತ್ತೆ. ನನ್ನ ಮನಸ್ಸಿನಲ್ಲಿರೋದು ಈ ಅಜ್ಜಂಗೆ ಹೇಗೆ ಗೊತ್ತಾಯಿತು ಅಂತ ಅವನು ನಮಸ್ಕಾರ ಮಾಡಿ, ನೀನು ಯಾರು ಮಹಾಪುರುಷ ಇದೆಯಾ ಅಂತ ಹೇಳಿದಾಗ ಆ ಮುದುಕ ನಿಜ ರೂಪದಲ್ಲಿ ನಿಂತ್ಕೊಳ್ತಾನೆ. ಅವನು ಯಾರು ಅಂತಂದರೆ ಇಂದ್ರ ಆಗಿದ್ದಾನವನು. ಅವನು ಇಂದ್ರ ಹೇಳ್ತಾನೆ, ಇಲ್ಲಪ್ಪ, ತಪಸ್ಸಿನಿಂದ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ, ನೀನು ಗುರುಕುಲಕ್ಕೆ ಹೋಗಬೇಕು, ಗುರುಗಳಿಗೆ ಶರಣಾಗಬೇಕು, ಗುರುಗಳಲ್ಲಿ ಸೇವೆ ಮಾಡಬೇಕು, ವಿನಯದಿಂದ ಪ್ರಶ್ನೆ ಕೇಳಬೇಕು. ಗುರುಗಳನ್ನು ಕಾಡಿಸೋದಲ್ಲ. ಉತ್ತರ ಗೊತ್ತಿದ್ರೂ ಕೂಡ ಬೇಕಂತ ಸಮಯ ವ್ಯರ್ಥ ಆಗಲಿ ಅಂತ ಗುರುಗಳಿಗೆ ಪ್ರಶ್ನೆ ಕೇಳ್ತಾ ಸಮಯ ಕೊಲ್ಲೋದು, ಹೀಗೆಲ್ಲ ಇರುತ್ತೆ ಮಕ್ಕಳದು ಸಾಮಾನ್ಯವಾಗಿ. ಆ ರೀತಿ ಮಾಡೋದಲ್ಲ. ವಿನಯದಿಂದ ಗುರುಗಳ ಹತ್ರ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರಗಳನ್ನು ತಗೊಳ್ಬೇಕಾಗತ್ತೆ. ಹೀಗೆ ಮಾಡಿದ್ರೇ ವಿದ್ಯೆ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಅದರಿಂದಾಗಿ ನೀನು ಗುರುಕುಲಕ್ಕೆ ಹೋಗು, ಗುರು ಸೇವೆ ಮಾಡು, ಪಾಠವನ್ನು ನೇರವಾಗಿ ಕೇಳು, ಆಗ ವಿದ್ಯಾವಂತನಾಗ್ತೀಯ. ತಪಸ್ಸಿನಿಂದ ವಿದ್ಯಾವಂತನಾಗೋದಿಲ್ಲ ಅಂತ. ಆದರೆ ಅವನು ಹಠ ಮಾಡ್ತಾನವನು, ಅವನು ಅವಿವೇಕಿ, ವಿವೇಕವೇ ಇರೋದಿಲ್ಲ. ತಪಸ್ಸಿನಿಂದ ನಾನು ವಿದ್ಯಾವಂತನಾಗ್ತೇನೆ, ನೀನು ವರ ಕೊಡಬೇಕು, ನೀ ದೇವತೆ ಅಲ್ವಾ, ನೀನು ಇಂದ್ರ, ದೇವರಾಜ, ನೀನು ವರ ಕೊಟ್ಟರೆ ಸಾಕು, ಎಲ್ಲವೂ ಸಾಧ್ಯ ಅಂತ ಹಠ ಮಾಡಿದಾಗ ಇಂದ್ರ ಒಂದು ಎಚ್ಚರಿಕೆ ಕೊಡ್ತಾನೆ. ನೋಡು, ತಪಸ್ಸಿನಿಂದ ಗಳಿಸಿದ ವಿದ್ಯೆ ಅದು ಅಹಂಕಾರಕ್ಕೆ ಕಾರಣ ಆಗತ್ತೆ, ನೀನು ಸರ್ವನಾಶ ಆಗಿಬಿಡುತ್ತೆ. ಅದರಿಂದಾಗಿ ಕಷ್ಟದಿಂದ ಅಧ್ಯಯನ ಮಾಡು, ಗುರುಗಳ ಬಳಿ ಪಾಠ ಕೇಳು, ಆಮೇಲೆ ನೀನು ಆ ವಿದ್ಯೆ ಇದೆಯಲ್ಲ ಅದು ಜ್ಞಾನವಾಗಿ ಬದಲಾಗತ್ತೆ. ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆ ಯಾವಾಗ ಪ್ರಯೋಜನ ಕೊಡುತ್ತೆ? ಅದು ಜ್ಞಾನವಾಗಿ ಬದಲಾದಾಗ ಪ್ರಯೋಜನ ಕೊಡುತ್ತೆ. ಇಲ್ಲಂತಂದ್ರೆ ಕೇವಲ ಸಾಕ್ಷರತೆ. ಇವತ್ತು ಅಕ್ಷರ ಜ್ಞಾನ ಎಲ್ಲರಿಗೂ ಇರುತ್ತೆ, ಆದರೆ ಜ್ಞಾನ ಇರೋದಿಲ್ಲ. ನಮ್ಮ ಹಳೆ ಕಾಲದ ಹಿರಿಯರಿಗೆ ಅಕ್ಷರಗಳ ಪರಿಚಯ ಇರಲಿಲ್ಲ, ಸಾಕ್ಷರತೆ ಇರಲಿಲ್ಲ, ಆದರೆ ಜ್ಞಾನ ಇತ್ತು, ಜೀವನದಲ್ಲಿ ಸುಖವಾಗಿ ಬದುಕ್ತಾ ಇದ್ರು. ಹಾಗಾಗಿ ಜ್ಞಾನ ಆಗಿ ಬದಲಾಗಬೇಕು ಅಂದರೆ ಗುರುಗಳ ಹತ್ರನೇ ಹೋಗಬೇಕು. ತಪಸ್ಸಿನಿಂದ ಗಳಿಸಿದ ವಿದ್ಯೆ ಅದು ನಿನ್ನ ನಾಶ ಆಗಿಬಿಡುತ್ತಾ, ಅಹಂಕಾರಕ್ಕೆ ಕಾರಣ ಆಗುತ್ತೆ ಅಂದರೂ ಕೂಡ ಹಠ ಬಿಡೋದಿಲ್ಲ. ಯವಕ್ರೀತ
ಕಡೆಗೆ ನಿನ್ನ ಹಣೆ ಬರ ಅಂತ ಹೇಳಿ ಇಂದ್ರ ನಿನಗೆ ಎಲ್ಲ ವಿದ್ಯೆಗಳು ಕೂಡ ಬರಲಿ ಅಂತ ಹೇಳಿ ಅದೃಶ್ಯನಾಗ್ತಾನೆ. ಈಗ ತಪಸ್ಸಿನಿಂದ ವಿದ್ಯೆಯನ್ನು ಪಡೆದು ಬಿಟ್ಟ. ತಪಸ್ಸಿನಿಂದ ವಿದ್ಯೆ ಪಡೆದ, ಸುಲಭವಾಗಿ ವಿದ್ಯೆ ಬಂತು, ಅನುಭವ ಏನೂ ಇಲ್ಲ ಅವನಿಗೆ. ಅದರಿಂದ ಅಹಂಕಾರವೇ ಬಂದ್ಬಿಡ್ತು. ಅವನು ಮೆರಿಲಿಕ್ಕೆ ಶುರು ಮಾಡಿದ. ಮೆರಿಲಿಕ್ಕೆ ಶುರು ಮಾಡಿ ರೈಭ್ಯ ಅಂತ ಒಬ್ಬರು ಋಷಿಗಳು, ಆ ಋಷಿಗಳ ಸೊಸೆಯನ್ನು ಇವನು ಕೆಣಕ್ತಾನೆ, ರೇಗಿಸ್ತಾನೆ ಅಹಂಕಾರದಿಂದ. ಅವರು ನೀನು ಸುಟ್ಟು ಬೂದಿಯಾಗುವಂಥ ಶಾಪ ಕೊಡ್ತಾರೆ ರೈಭ್ಯ ಋಷಿಗಳು. ಯವಕ್ರೀತ ಕಡೆಗೂ ನಾಶ ಆಗಿಬಿಡ್ತಾನೆ, ವಿದ್ಯೆಯಿಂದ ಅವನು ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ಅಧ್ಯಯನದಿಂದ ಬಂದ ವಿದ್ಯೆ ಆಗಿರೋದಿಲ್ಲ, ಅದು ತಪಸ್ಸಿನಿಂದ ಗಳಿಸಿದ ವಿದ್ಯೆ. ಈ ಕಥೆಯನ್ನು ನಾವು, ಮಹಾಭಾರತದ ಕಥೆಯನ್ನು ನಮ್ಮ ಮಕ್ಕಳಿಗೆ ಹೇಳಿದ್ರೆ ನಮ್ಮ ಮಕ್ಕಳು ತಿಳ್ಕೊಳ್ತಾರೆ. ನಾವು ಗುರುಗಳ ಬಳಿ ಶ್ರದ್ಧೆಯಿಂದ ಪಾಠ ಕೇಳಬೇಕೇ ಹೊರತು ಕೇವಲ ಇನ್ಫ್ಲೂಯೆನ್ಸಿನಿಂದ ನಾವು ಯಾವುದೇ ಪದವಿಯನ್ನು ಪಡೀಲಿಕ್ಕಾಗೋದಿಲ್ಲ ಅನ್ನುವ ಸಂದೇಶ ನಮ್ಗೆ ಇವತ್ತಿರುತ್ತೆ. ಎಷ್ಟೋ ಜನ ಇರ್ತಾರೆ, ಅವರು ಅರ್ಹತೆಯ ಮೇಲೆ ಪದವಿಯನ್ನು ಗಳಿಸಿರೋದಿಲ್ಲ. ಅವರು ಪ್ರಭಾವಿ ವ್ಯಕ್ತಿಗಳಿಂದ ಅವರು ಮನ್ನಣೆಯನ್ನು ಪಡ್ಕೊಂಡು ಬಂದು ಬಲವಂತವಾಗಿ ಸಮಾಜದ ಎಷ್ಟೋ ಪದವಿಯಲ್ಲಿ ಅವರು ಕೂತಿರ್ತಾರೆ. ಅವರಿಂದ ಸಮಾಜಕ್ಕೆ ಆಗಬೇಕಾದ ಕೆಲಸಗಳೇ ಆಗ್ತಿರೋದಿಲ್ಲ. ಅಥವಾ ಇಂಜಿನಿಯರ್ಗಳಿರಬಹುದು, ಅಥವಾ ವೈದ್ಯರಿರಬಹುದು. ಹಾಗಾಗಿ ಅವ್ರಿಗೂ ಕಷ್ಟಪಟ್ಟು ಪಡೆದ ವಿದ್ಯೆ ಆಗಿರೋದಿಲ್ಲ, ಅದು ಕೇವಲ ಪ್ರಭಾವದಿಂದ ಪಡೆದ ವಿದ್ಯೆ ಆಗಿರುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಾಜಕ್ಕೆ ಅವರಿಂದ ಯಾವುದೇ ರೀತಿಯಾದ ಉಪಯೋಗ ಆಗೋದಿಲ್ಲ, ಅದರಿಂದ ಅನರ್ಥವೇ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತು ಮಕ್ಕಳು ಪರೀಕ್ಷೆನಲ್ಲಿ ಸರಿಯಾದ ಅಂಕ ಬರಬೇಕು ಅಂತಂದರೆ ಪಾಠ ಕೇಳಿ ಪರೀಕ್ಷೆ ಬರೆದ್ರೆ ಇರುತ್ತೆ. ಎಷ್ಟೋ ಜನ ಮಕ್ಕಳು ನಾವು ಪ್ರಭಾವದಿಂದಲೋ ಹಣದಿಂದಲೋ ನಾವು ಅಂಕಗಳನ್ನು ಪಡಿತೇವೆ, ಆದ್ದರಿಂದಾಗಿ ನಮಗೆ ಆ ಪದವಿ ಸಿಗುತ್ತೆ ಅಂತಾದರೆ ಅದರಿಂದ ಅಹಂಕಾರ ಬರುತ್ತೆ. ಆಮೇಲೆ ಅವರೇನು ಶಿಕ್ಷಣಕ್ಕಾಗಿ ಖರ್ಚು ಮಾಡಿರ್ತಾರೆ, ಆ ಖರ್ಚಿನ 10ರಷ್ಟು ನಾವು ಬಾಚಿಕೊಳ್ಬೇಕು, ಲಾಸ್ ಆಗಿದ್ದನ್ನು ನಾವು ತಂದ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವರು ಅದನ್ನು ಹೆಚ್ಚು ದರೋಡೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಸುಲಿಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರಿಂದಾಗಿಯೇ ಈ ಸಮಾಜದಲ್ಲಿ ಇಷ್ಟೊಂದು ಅವ್ಯವಸ್ಥೆ. ಆದರೆ ಈ ಯವಕ್ರೀತನ ಕಥೆಯನ್ನು ಅಂಥ ಮಕ್ಕಳಿಗೆ ಕೇಳಿಸಿದ್ರೆ, ಅಂಥ ಮಕ್ಕಳ ತಂದೆ ತಾಯಿಗಳಿಗೆ ಕೇಳಿಸಿದ್ರೆ, ಅವಾಗ ನಿಜವಾಗಲೂ ಕೂಡ ಅಧ್ಯಯನದಿಂದ ನಾವು ಪದವಿಯನ್ನು ಗಳಿಸಬೇಕು, ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ನಮ್ಗನ್ಸುತ್ತೆ. ಹಾಗಾಗಿ ಯವಕ್ರೀತನ ಕಥೆ ಇವತ್ತಿಗೂ ಕೂಡ ಪ್ರಸ್ತುತ. ಮಹಾಭಾರತದಲ್ಲಿ ಇಂಥ ದಾರಿ ತಪ್ಪುವ ನಮ್ಮೆಲ್ಲರಿಗೂ ಕೂಡ ಪ್ರತಿ ವಯಸ್ಸಿನ ಪ್ರತಿ ಭಿನ್ನ ಭಿನ್ನ ವ್ಯಕ್ತಿಯ ಸ್ವಭಾವಕ್ಕೆ ಬೇಕಾದ ಅನೇಕ ಕಥೆಗಳು ಮಹಾಭಾರತದಲ್ಲಿ ಇದೆ. ಆಮೇಲೆ ಇವಾಗ ಒಂದು ವಯಸ್ಸಿಗೆ ಬಂದ ಮೇಲೆ ಮಕ್ಕಳು ಪ್ರೀತಿಗೆ ಬೀಳ್ತಾರೆ. ಪ್ರಾಮಾಣಿಕವಾದ ಪ್ರೀತಿ ಹೇಗಿರಬೇಕು ಅಂತ ನಳ ಮತ್ತು ದಮಯಂತಿಯರ ಕಥೆಯನ್ನು ಮಹಾಭಾರತ ಹೇಳ್ಕೊಡುತ್ತೆ. ಪ್ರಾಮಾಣಿಕವಾದ ಪ್ರೀತಿ ಹೀಗಿರುತ್ತೆ. ಆ ಪ್ರೀತಿಗೆ ಯಾವುದೇ ಅಪಾಯಗಳು ಬಂದರೂ ಕೂಡ ಸಹನೆಯಿಂದ, ದೇವರ ಮೇಲಿನ ಶ್ರದ್ಧೆಯಿಂದ ಅಪಾಯಗಳನ್ನು ದಾಟಿ ನಮ್ಮ ಪ್ರಿಯ ವ್ಯಕ್ತಿಗಳನ್ನು ನಾವು ಸೇರಬಹುದೇ ಹೊರತು ನಾವು ಅದು ನಿರಾಶರಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋ ಹಾಗಿಲ್ಲ. ಸಮಾಜದ ವಿರುದ್ಧ ಬಂಡಾಯ ಎತ್ತಿ ಸಮಾಜಕ್ಕೆ ದ್ರೋಹ ಮಾಡೋದಲ್ಲ ಅನ್ನೋ ಒಂದು ನೀತಿಯನ್ನು ನಳದಮಯಂತಿಯರ ಕಥೆಯಿಂದ ನಾವು ಅದನ್ನು ತಿಳ್ಕೊಳ್ಬಹುದು. ಹಾಗಾಗಿ ನಾವು ಕೇವಲ ರೋಮಿಯೋ ಜೂಲಿಯೆಟ್ ಅಥವಾ ಸಲೀಂ ಅನಾರ್ಕಲಿ ನಾಟಕಗಳನ್ನು ಕಥೆಗಳನ್ನು ಕೇಳಿಬಿಟ್ರೆ ಆ ಮಕ್ಕಳು ನಮಗೆ ಬೇಕಾದ್ದು ಸಿಗೋದಿಲ್ಲ ಅಂತ ಅಪಾಯ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕಾಲೇಜಿನ ಪ್ರತಿ ಮಕ್ಕಳಿಗೂ ಕೂಡ ನಾವು ನಳದಮಯಂತಿಯರ ಆದರ್ಶದ ಪ್ರೇಮದ ಕಥೆಯನ್ನು ಹೇಳಿದ್ರೆ ಮಕ್ಕಳು ಯಾವುದೇ ರೀತಿಯ ಅನಾಹುತಗಳನ್ನು ಮಾಡ್ಕೊಳ್ಳೋದಿಲ್ಲ. ಮತ್ತೆ ನಾವು ಯಾರನ್ನ ಪ್ರೀತಿಸ್ತೇವೆ ಆ ವ್ಯಕ್ತಿಯ ಸುಖವನ್ನು ಹೇಗೆ ನಾವು ಬಯಸ್ತೀವೋ ದುಃಖವೂ ಕೂಡ ನಮ್ಮದು ಅಂತ ನಾವು ಪ್ರೀತಿಸಬೇಕು ಅನ್ನುವ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಆ ಮಕ್ಕಳು ತಿಳ್ಕೊಳ್ತಾರೆ ಅಂತ. ಇನ್ನೊಂದು, ಪ್ರೀತಿ ಬೇಕಾಗಿರತ್ತೆ, ಪ್ರೀತಿ ಸಿಗೋದಿಲ್ಲ. ಅದಕ್ಕೆ ಸಮಾಜದ ಮೇಲೆ
ನನ್ನ ಸೇಡನ್ನು ತೀರಿಸ್ಕೊಳ್ತೀನಿ ಅಂತ ಕೆಲವರು ಹೋಗ್ಬಿಡ್ತಾರೆ. ಅದು ಕೂಡ ಅಪಾಯ ಅಂತ ಮಹಾಭಾರತದ ಒಂದು ಕಥೆ ಎಚ್ಚರಿಸುತ್ತೆ. ರುರು ಮತ್ತು ಪ್ರಮದ್ವರ ಅಂತ ಇಬ್ಬರು ಪ್ರೇಮಿಗಳ ಕಥೆಯನ್ನು ಹೇಳುತ್ತೆ. ರುರು ಅಂತ ಒಬ್ಬ ಋಷಿಕುಮಾರ, ಅವನು ಪ್ರಮದ್ವರ ಅಂತ ಹುಡುಗಿಯನ್ನು ಪ್ರೀತಿಸ್ತಾನೆ. ಆದರೆ ಹಾವು ಕಚ್ಚಿ ಆ ಪ್ರಮದ್ವರೆ ಸತ್ತೋಗ್ತಾಳೆ. ಅವನು ಪ್ರಮದ್ವರೆಯ ಮೇಲೆ ತುಂಬ ಪ್ರೀತಿಸ್ತಾ ಇರ್ತಾನೆ, ಪ್ರೀತಿ ಇರುತ್ತೆ. ಪ್ರಮದ್ವರೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತನ್ನ ಅರ್ಧ ಆಯುಷ್ಯವನ್ನ ತಾನು ಪ್ರೀತಿಸಿದ ಪ್ರಮದ್ವರೆಗೆ ಅವನು ದಾನ ಮಾಡ್ತಾನೆ. ತಾನು ಪ್ರೀತಿಸಿದ ಹುಡುಗಿಯನ್ನು ಮತ್ತೆ ಬದುಕಿಸ್ತಾನೆ, ಅವಳ ಜೊತೆ ಬಾಳ್ತಾನೆ. ಆದರೆ ಈ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ. ಅವನಿಗೆ ಹಾವಿನ ಕುಲದ ಮೇಲೆ ದ್ವೇಷ ಹುಟ್ಟುಬಿಡುತ್ತೆ. ಹಾವಿನ ಕುಲದ ಮೇಲೆ ದ್ವೇಷ, ಕಂಡ ಎಲ್ಲ ಹಾವುಗಳನ್ನು ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ ರುರು. ಒಮ್ಮೆ ದಾರಿಯಲ್ಲಿ ಒಂದು ಮುದಿ ಹೆಬ್ಬಾವು ಬಿದ್ದಿರುತ್ತೆ, ಡುಂಡುಭ ಅಂತ. ಡುಂಡುಭ ಅಂತಂದ್ರೆ ವಿಷ ಇಲ್ಲದೆ ಇರೋ ಹಾವು ಅಂತ. ಅದು ಮುದಿ ಬಿದ್ದಿರುತ್ತೆ ದಾರಿಯಲ್ಲಿ. ಅದನ್ನ ಕಟ್ಟಿಗೆಯಿಂದ ಹೊಡೆದು ಕೊಲ್ಲಿಕ್ಕೆ ಅಂತ ಹೋದಾಗ ಅವನು ಯಾರೋ ಒಬ್ಬ ಮಹಾತ್ಮ ಶಾಪದಿಂದ ಅವನು ಹಾವಾಗಿರ್ತಾನೆ. ಅವನು ಮಾನವ ಭಾಷೆಯಲ್ಲಿ ಹೇಳ್ತಾನೆ, ಯಾಕಪ್ಪ ನನ್ನ ಸಾಯಿಸ್ತೀಯ, ನಾನು ನಿನಗೇನು ಮಾಡಿದ್ದೇನೆ? ಅದಕ್ಕೆ ಅವನು ಹೇಳ್ತಾನೆ, ಒಂದು ವಿಷದ ಹಾವು ನಾನು ಪ್ರೀತಿಸಿದ ಪ್ರಮದ್ವರೆಯನ್ನು ಕೊಂದಾಕ್ತು, ಅದಕ್ಕಾಗಿ ನನಗೆ ಹಾವಿನ ಮೇಲೆ ಕೋಪ ಬಂದಿದೆ, ಅದಕ್ಕೆಲ್ಲ ಹಾವನ್ನು ನಾನು ಕೊಲ್ತೇನೆ ಅಂತ. ಅದಕ್ಕೆ ಆ ಹೆಬ್ಬಾವು ಹೇಳುತ್ತೆ, ಅಲ್ಲಪ್ಪ, ನಿನ್ನ ಪ್ರಮದ್ವರೆಯನ್ನು ಕೊಂದದ್ದು ಯಾವುದು? ವಿಷ ಇರುವ ಹಾವು. ಆ ಹಾವನ್ನು ಮಾತ್ರ ಕೊಂದಿದ್ರೆ ಸಾಕಿತ್ತು. ತಪ್ಪೇ ಮಾಡದ ಎಲ್ಲ ಹಾವುಗಳನ್ನು ಕೊಲ್ಲೋದು ಸರಿಯಲ್ಲ. ಮೇಲಾಗಿ ನನ್ನಲ್ಲಿ ವಿಷವೂ ಇಲ್ಲ, ನನಗೆ ವಯಸ್ಸು ಆಗಿದೆ. ನಿರಪರಾಧಿಯಾದ ಅಷ್ಟೊಂದು ಹಾವುಗಳನ್ನು ಕೊಂದ್ರೆ ನಿನಗೂ ಕೂಡ ಪಾಪ ಬರುತ್ತೆ, ಇದು ಸರಿಯಲ್ಲ ಅಂತ ಬುದ್ಧಿಯನ್ನು ಹೇಳುತ್ತೆ. ಅವಾಗ ರುರುವಿಗೆ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಆಗತ್ತೆ. ಅವನು ಆ ಮುದಿ ಹಾವಿನಲ್ಲಿ ಅವನು ಕ್ಷಮೆಯನ್ನು ಕೇಳ್ತಾನೆ. ಹೀಗೆ ಸಮಾಜದ ಯಾವುದೋ ಒಬ್ಬರಿಂದ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯಕ್ಕೆ ಸಿಡಿದೇಳಬೇಕು ನಿಜ. ಆದರೆ ಅದೊಂದನ್ನೇ ನೆಪ ಇಟ್ಕೊಂಡು ಸಮಾಜದಲ್ಲಿ ನಿರಪರಾಧಿಗಳಾದ ಎಲ್ಲರನ್ನೂ ಕೂಡ ಕೊಲ್ಲೋದು ನ್ಯಾಯ ಅಲ್ಲ, ಇಡೀ ಒಂದು ವರ್ಗವನ್ನೇ ದ್ವೇಷ ಮಾಡೋದು ಸರಿಯಲ್ಲ ಅಂತ ದೌರ್ಬಲ್ಯಕ್ಕೆ ನಮ್ಮ ಮನಸ್ಸು ಎಡತಾಕಬಾರದು ಅಂತ ರುರು ಮತ್ತು ಪ್ರಮದ್ವಯರ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ಅನೇಕ ಕಥೆಗಳು. ಇನ್ನೊಂದೇನಪ್ಪ ಅಂತಂದರೆ, ಒಂದು ಸಂಸ್ಥೆ ಹೇಗೆ ನಡೆಸಬೇಕು ಅನ್ನೋದು ಕೂಡ ನಮಗೆ ಮಹಾಭಾರತದಿಂದ ಗೊತ್ತಾಗುತ್ತೆ. ಸಂಸ್ಥೆಯಲ್ಲಿ ಅನೇಕ ಜನರು ಕೆಲಸ ಮಾಡ್ತಾ ಇರ್ತಾರೆ. ಆ ಸಂಸ್ಥೆಯ ನಿರ್ವಾಹಕರಿರ್ತಾರೆ. ಆಮೇಲೆ ಸಂಸ್ಥೆಯ ಇತರ ಸದಸ್ಯ ಕಾರ್ಮಿಕ ವರ್ಗ ಇರುತ್ತೆ. ಇವರೆಲ್ಲರೂ ಕೂಡ ಹೇಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಸಂಸ್ಥೆ, ಅದು ಯಾವುದೇ ಸಂಸ್ಥೆ ಇರಲಿ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಏನಪ್ಪ ಅಂತಂದರೆ, ದ್ರೋಣಾಚಾರ್ಯರು, ನಿಮಗೆಲ್ಲ ಗೊತ್ತೇ ಇದೆ. ದ್ರೋಣಾಚಾರ್ಯರು ಕೌರವರು ಪಾಂಡವರ ಗುರುಗಳು. ಕೌರವರು ಪಾಂಡವರು ಅವರು ಚೆಂಡಾಟ ಆಡ್ತಾ ಇರ್ತಾರೆ. ಆಗ ಚೆಂಡು ಬಾವಿಯಲ್ಲಿ ಬೀಳತ್ತೆ. ಅಲ್ಲಿಗೊಬ್ಬ ಬಹಳ ಸಣ್ಣಗಿನ ಕಪ್ಪು ಬಣ್ಣದ ಒಬ್ಬ ಬ್ರಾಹ್ಮಣ ಬಂದು ಅಸ್ತ್ರ ಬಲದಿಂದಾಗಿ ಬಾವಿಯ ಆಳದಲ್ಲಿ ಬಿದ್ದ ಚೆಂಡನ್ನು ಮಕ್ಕಳಿಗೆ ಎತ್ಕೊಡ್ತಾರೆ. ಜೊತೆಗೆ ಧರ್ಮರಾಜನ ಮುದ್ರೆ ಉಂಗುರವೂ ಬಿದ್ದುಬಿಡತ್ತೆ. ಆ ಮುದ್ರೆ ಉಂಗುರವನ್ನು ಅವರು ತೆಕ್ಕೊಟ್ಟಿರ್ತಾರೆ. ಧರ್ಮರಾಜ ಕೇಳ್ತಾನೆ, ನೀವು ಯಾರು? ನಿಮ್ಮ ಹತ್ರ ನಾವು ಪಾಠ ಕೇಳಬೇಕು, ಅಸ್ತ್ರವಿದ್ಯೆಯನ್ನು ಪಡಿಬೇಕು, ನೀವು ಯಾರು ಅಂತ. ಅದಕ್ಕೆ ನನ್ನ ಲಕ್ಷಣವನ್ನು ನೀನು ಹೇಳು, ನನ್ನ ಮುಖ ಲಕ್ಷಣ ಅಥವಾ ನನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿಮ್ಮ ಅಜ್ಜನ ಹತ್ರ ಹೋಗಿ ಕೇಳು, ನಿಮ್ಮ ಅಜ್ಜ ನಾನು ಯಾರು ಅಂತ ಹೇಳ್ತಾರೆ. ಅಲ್ಲ, ನೀವು ನಮಗೆ ಪಾಠ ಹೇಳ್ಕೊಡ್ಬೇಕು, ನನಗೆ ಅಶನ ವಸನದ ವ್ಯವಸ್ಥೆ ಮಾಡಿದ್ರೆ ನಾ ಪಾಠ ಹೇಳ್ಕೊಡ್ತೇನೆ, ನಿಮ್ಮ ಅಜ್ಜನ ಹತ್ರ ಹೋಗಿ ವ್ಯವಸ್ಥೆ ಮಾಡಿಸ್ಕೊ ಅಂತ ಅವ್ರು ಹೇಳ್ತಾರೆ. ಆಗ ಧರ್ಮರಾಜ ಹೋಗಿ ಆ ಕಪ್ಪು ಬಣ್ಣದ ಬ್ರಾಹ್ಮಣನ ಲಕ್ಷಣವನ್ನು ಹೇಳಿದಾಗ ಭೀಷ್ಮಾಚಾರ್ಯರಿಗೆ ಗೊತ್ತಾಗತ್ತೆ, ಅವರು ಬೇರೆ ಯಾರೂ ಅಲ್ಲ, ದ್ರೋಣಾಚಾರ್ಯರು ಅಂತ. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಸ್ನೇಹಿತರೆ. ಯಾಕೆಂದರೆ ಭೀಷ್ಮಾಚಾರ್ಯರು ಮತ್ತು ಕೃಪಾಚಾರ್ಯರು ಇಬ್ಬರು ಒಂದೇ ವಯಸ್ಸಿನವರು. ಮತ್ತು ಕೃಪರ ತಂಗಿ ಕೃಪಿಯನ್ನು
ದ್ರೋಣಾಚಾರ್ಯರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಕೃಪಾ, ಕೃಪಿ, ದ್ರೋಣ, ದೃಪದ, ವಿರಾಟ, ವ್ಯಾಸರ ತಾಯಿ ಸತ್ಯವತಿ ಇವರೆಲ್ಲರೂ ಕೂಡ ಒಂದೇ ವಯಸ್ಸಿನವರು. ಹಾಗಾಗಿ ಅವರು ದ್ರೋಣಾಚಾರ್ಯರು ಅಂತ ಗೊತ್ತಾಗತ್ತೆ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಕರೆಸ್ಕೊಳ್ತಾರೆ, ನಮ್ಮ ಮಕ್ಕಳಿಗೆ ನೀವು ಅಸ್ತ್ರವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತ. ಅದಕ್ಕೆ ದ್ರೋಣಾಚಾರ್ಯರು ಏನು ಹೇಳ್ತಾರೆ ಒಂದು ಮಾತು ಅಂತಂದರೆ, ಕೃಪಾಚಾರ್ಯರಿಗೆ ನಾನು ಬರೋದು ಸಮ್ಮತ ಆದರೆ, ಕೃಪಾಚಾರ್ಯರಿಗೆ ಸಂತೋಷ ಇದ್ದರೆ ನಾನು ಬರ್ತೇನೆ, ಇಲ್ಲಾಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ! ಈ ಮೊದಲು ಕೌರವರಿಗೆ ಪಾಂಡವರಿಗೆ ಶಸ್ತ್ರ ಅಸ್ತ್ರಗಳ ವಿದ್ಯೆಯನ್ನು ಹೇಳಿಕೊಟ್ಟಿರೋದು ಮೊದಲು ಆಚಾರ್ಯರು ಯಾರು ಅಂತಂದ್ರೆ ಕೃಪಾಚಾರ್ಯ. ಹಾಗಾಗಿ ಕೃಪಾಚಾರ್ಯರು ಮೊದಲೇ ಗುರುಗಳಾಗಿದ್ದಾರೆ. ಅವರಿಗೆ ನಾನು ಬರೋದು ಸಮ್ಮತ ಅಂತ ಆದರೆ ನಾನು ಬರ್ತೇನೆ, ಇಲ್ಲ ಅಂತಂದ್ರೆ ಬರೋದಿಲ್ಲ, ಅವರಿಗೆ ಬೇಸರ ಆಗೋದಾದ್ರೆ ನಾನು ಬರೋದಿಲ್ಲ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಅದಕ್ಕೆ ಅಲ್ಲೇ ಕೃಪಾಚಾರ್ಯರು ಇರ್ತಾರೆ. ಭೀಷ್ಮಾಚಾರ್ಯರು ಕೃಪಾಚಾರ್ಯರನ್ನು ಕೇಳ್ತಾರೆ, ನಾನು ದ್ರೋಣರನ್ನ ಮಕ್ಕಳ ಆಚಾರ್ಯರನ್ನಾಗಿ ಸ್ವೀಕಾರ ಮಾಡ್ತೇನೆ ನಮ್ಮ ಪಾಠಶಾಲೆಗೆ, ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ. ಕೃಪಾಚಾರ್ಯರು ಬಹಳ ಒಳ್ಳೆ ಮನಸ್ಸಿನಿಂದ ಹಾಗೆ ಆಗಲಿ, ಅವ್ರು ಅಂಥವ್ರು ಬೇಕು ನಮ್ಮ ಮಕ್ಕಳಿಗೆ, ಅಂಥ ಗುರುಗಳು ಬೇಕು ಅಂತ ಕೃಪಾಚಾರ್ಯರು ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು, ಆ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದವರು ಭೀಷ್ಮಾಚಾರ್ಯ, ಅವರು ಮ್ಯಾನೇಜ್ಮೆಂಟ್ ಅಥವಾ ಫೌಂಡರ್. ಹಳೆಯ ಅಧ್ಯಾಪಕರು ಕೃಪಾಚಾರ್ಯ, ಹೊಸ ಅಧ್ಯಾಪಕರಾಗಿ ಬರ್ತಾ ಇರೋರು ದ್ರೋಣಾಚಾರ್ಯ. ಹಾಗಾಗಿ ಅವರನ್ನ ತಾನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಬೇಕು. ಆದರೆ ಹಳೆಯ ಅಧ್ಯಾಪಕರು ಈಗಾಗಲೇ ಪಾಠ ಕಲಿಸಿದ್ದಾರೆ. ಹಾಗಾಗಿ ಅವ್ರನ್ನ ಬಿಟ್ಟು ಈಗ ಇವ್ರನ್ನ ಸೇರಿಸ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ಅವ್ರು ಈಗಾಗಲೇ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಆರಂಭಿಕ ಪಾಠಗಳು ಬೇಕಾದಷ್ಟು ಆಗೋಗಿದೆ. ಕೃಪಾಚಾರ್ಯರು ಆರಂಭಿಕ ಪಾಠ ಮಾಡ್ದೇನೆ ಇವರು ಉನ್ನತ ಮಟ್ಟದ ವ್ಯಾಸಂಗವನ್ನು ದ್ರೋಣಾಚಾರ್ಯರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಉನ್ನತ ಮಟ್ಟದ ವ್ಯಾಸಂಗವನ್ನು ಅವ್ರು ಕೊಡಬೇಕು ಅಂತಂದ್ರೆ ಮಕ್ಕಳು ಈಗಾಗಲೇ ಒಂದು ಹಂತಕ್ಕೆ ಬೆಳೆದಿರಬೇಕು. ಹಾಗಾಗಿ ಅವ್ರನ್ನ ಕೈ ಬಿಟ್ಟು ಇವ್ರನ್ನ ಸ್ವೀಕಾರ ಮಾಡೋ ಹಾಗಿಲ್ಲ, ಅಥವಾ ಇವ್ರನ್ನ ಸ್ವೀಕಾರ ಮಾಡಿ ಅವ್ರನ್ನ ಪಕ್ಕಕ್ಕೆ ತಳ್ಳೋ ಹಾಗೂ ಇಲ್ಲ. ಒಂದ್ ವೇಳೆ ಕೃಪಾಚಾರ್ಯರಿಗೆ ಬೇಜಾರಾದ್ರೆ, ಆದ್ರೆ ದ್ರೋಣಾಚಾರ್ಯರಂತವ್ರನ್ನ ತಪ್ಪಿಸ್ಕೊಂಡ್ರೆ ವಿದ್ಯಾಸಂಸ್ಥೆಗೆ ತುಂಬಾ ಲಾಸ್ ಆಗತ್ತೆ, ನಷ್ಟ ಆಗತ್ತೆ. ಅದಕ್ಕೋಸ್ಕರ ಮೊದಲು ಕೃಪರ ಸಮ್ಮತಿಯನ್ನ ಪಡ್ಕೊಂಡು ಆಮೇಲೆ ದ್ರೋಣಾಚಾರ್ಯರನ್ನ ಅವರು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಮೂರೂ ಜನರ ಗುಣ ನೋಡ್ಬೋದು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ಏನೇ ಆದ್ರೂ ಕೂಡ ವೃತ್ತಿ ಮಾತ್ಸರ್ಯ ಅನ್ನೋದಿರತ್ತೆ ಸಾಮಾನ್ಯವಾಗಿ. ಆದರೆ ಕೃಪಾಚಾರ್ಯರು ನಾನು ಕಲ್ತದ್ದು ನಮ್ಮ ತಂದೆ ಹತ್ರ, ದ್ರೋಣಾಚಾರ್ಯರು ಕಲ್ತಿದ್ದು ಪರಶುರಾಮ ಹತ್ರ, ನನಗಿಂತ ಅವರು ಶ್ರೇಷ್ಠರಾಗಿದ್ದಾರೆ, ಅವರಿಗೆ ಮಕ್ಕಳ ಅಗತ್ಯ ಇದೆ ಅನ್ನೋದನ್ನ ತುಂಬು ಮನಸ್ಸಿನಿಂದ ಒಪ್ಕೊಂಡ್ರು. ಎಷ್ಟು ದೊಡ್ಡತನ! ಅವ್ರು ಬರಲಿ, ಮಕ್ಕಳಿಗೆ ಅವರಿಂದ ಇನ್ನೂ ತುಂಬಾ ಒಳ್ಳೇದಾಗ್ಲಿ ಅಂತ ಕೃಪಾಚಾರ್ಯರ ಒಳ್ಳೆತನ. ದ್ರೋಣಾಚಾರ್ಯರಿಗೆ ನಾನು ಬರೋದ್ರಿಂದ ಕೃಪರಿಗೆ ಅವಮಾನ ಆಗ್ಬಿಟ್ರೆ, ಅದರಿಂದಾಗಿ ಕೃಪರಿಗೆ ನಾನು ಬರಬೇಕು ಅಂತ ಮನಸ್ಸಿದ್ರೆ ನಾನು ಬರ್ತೇನೆ ಅಂತ. ಹಾಗಾಗಿ ನಾನು ಕೃಪರನ್ನು ಬಂದು ತುಳಿಬಾರದು ಅಂತ ದ್ರೋಣಾಚಾರ್ಯರಿಗೆ ಒಳ್ಳೆ ಭಾವನೆ. ಭೀಷ್ಮಾಚಾರ್ಯರಿಗೆ ಅವರು ಸಂಸ್ಥೆಗಾಗಿ ಬೇಕಾದಷ್ಟು ಶ್ರಮ ಪಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಯಾವುದೇ ಆಸೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಈಗ ಇನ್ನೊಬ್ರು ಬಂದು ಅಂತ ಅವರನ್ನ ನಾವು ಬದುಕ್ತಾಳೋ ಹಾಗಿಲ್ಲ. ಹಾಗಾಗಿ ಅವರನ್ನು ನಾವು ಗೌರವಿಸಬೇಕು ಅಂತ ಭೀಷ್ಮಾಚಾರ್ಯರು. ಹಾಗಾಗಿ ಒಬ್ರು ನಿರ್ವಾಹಕರಾಗಿ ಭೀಷ್ಮಾಚಾರ್ಯರು ಎಷ್ಟು ಒಳ್ಳೆಯದಾಗಿದ್ರು. ಇವರನ್ನು ವಿಶ್ವಾಸಕ್ಕೆ ತಗೊಂಡ್ರು, ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರು. ಹಾಗಾಗಿ ಒಂದು ಸಂಸ್ಥೆ ನಡಿಬೇಕು, ಇದೊಂದು ಬರಿ ಅಂತಲ್ಲ, ಯಾವುದೇ ಸಂಸ್ಥೆ ನಡಿಬೇಕು ಅಂತಂದ್ರೆ ಅಲ್ಲಿ ನಿರ್ವಾಹಕರಿಗೆ ಒಂದು ವ್ಯವಹಾರದ ಜೊತೆಗೆ ಹೃದಯವೂ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಜೊತೆಯಲ್ಲಿದ್ದ ಸಿಬ್ಬಂದಿ ವರ್ಗದವರು ಪರಸ್ಪರದಲ್ಲಿರುವ ಗುಣಗಳನ್ನು ತಿಳ್ಕೊಂಡು ಸೌಹಾರ್ದತೆಯನ್ನ ನಾವು ಅವರು ಕಾಪಿಟ್ಕೊಳ್ಬೇಕಾಗತ್ತೆ. ಇನ್ನೊಬ್ಬರ ಶ್ರೇಷ್ಠತೆಯನ್ನ ಪರಿಪೂರ್ಣವಾಗಿ ಇನ್ನೊಬ್ಬರು ಒಪ್ಕೊಳ್ಬೇಕಾಗತ್ತೆ, ಮಾತ್ಸರ್ಯ ಇಲ್ಲದೆ. ಆಮೇಲೆ ಉತ್ತಮವಾಗಿರೋರು ಅವರನ್ನ ಸೌಹಾರ್ದದಿಂದ ನೋಡುವ ಔದಾರ್ಯವೂ ಇವರಲ್ಲಿ ಇರಬೇಕಾಗತ್ತೆ.
ಅದು ದ್ರೋಣಾಚಾರ್ಯರಲ್ಲಿತ್ತು. ಆ ಸೌಹಾರ್ದತೆ ಕೃಪಾಚಾರ್ಯರಲ್ಲೂ ಇತ್ತು. ಅವೆರಡನ್ನೂ ತೂಗಿಸ್ಕೊಂಡು ಹೊಸಬರನ್ನ ಹಳೆಬರನ್ನ, ಹೊಸಬ್ರು ಬಂತು ಅಂತ ಕುಣಿದಾಡಿ ಹಳಬರನ್ನ ಬದಿಗೊತ್ತುವ ಗುಣ ಭೀಷ್ಮಾಚಾರ್ಯರಲ್ಲೂ ಇರಲಿಲ್ಲ. ಹಾಗಾಗಿ ಮೂರೂ ಜನ ಒಂದು ಸಂಸ್ಥೆ ನಡಿಬೇಕಾದ್ರೆ ಮೂರೂ ಜನರ ಪಾತ್ರ ಒಂದೇ ರೀತಿಯಾಗಿರಬೇಕು. ಹಾಗಾಗಿ ಮಹಾಭಾರತದ ಈ ಪ್ರಸಂಗವನ್ನು ನೋಡಿ ನಾವು ಒಂದು ಸಂಸ್ಥೆಯನ್ನು ನಡೆಸೋರು ಒಗ್ಗಟ್ಟಾಗಿರಬೇಕು ಅನ್ನುವ ಪಾಠವನ್ನು ನಾವು ತಿಳ್ಕೊಳ್ಬೋದು. ಹೀಗೆ ಮಹಾಭಾರತ ಈಗಿನ ಕಾಲದಲ್ಲಿ ಹೇಗೆ ಪ್ರಸ್ತುತಿ ಅಂತಂದ್ರೆ ಹೀಗೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗತ್ತೆ. ಓ, ಹೇಗಿದ್ರು ಭೀಷ್ಮಾಚಾರ್ಯರು, ಹೇಗಿದ್ರು ಭೀಷ್ಮಾಚಾರ್ಯರು, ಎಲ್ಲಿ ತಪ್ಪಿದ್ರು ಅಂತ ನೋಡ್ಬೇಕು. ಅಲ್ಲೂ ಕೂಡ ಓಲೈಕೆಯಿಂದಾಗಿ ತಪ್ಪಿದ್ರು. ನಮ್ಮ ಹಿರಿಯರು ಯಾಕೆ ದುಷ್ಟರನ್ನ ಓಲೈಸಿಕೊಂಡು ಯಾರೋ ಒಬ್ರಿಗೋಸ್ಕರ ಅವರು ಇನ್ನೊಬ್ಬರಿಗೆ ಅನ್ಯಾಯವಾಗುವಂತೆ ನಡ್ಕೊಂಡ್ರು. ಎಲ್ಲರೂ ಕೂಡ ಇಡೀ ಕುಲವೇ ನಾಶವಾಗುವ ಪ್ರಸಂಗ ಬಂತು. ಅವ್ರಿಗೆ ಧೃತರಾಷ್ಟ್ರನ ಮೇಲೆ ಕನಿಕರ, ಯಾಕೆಂದ್ರೆ ಕಣ್ಣಿಲ್ಲದ ಕುರುಡ, ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ. ಅವರಿಗಾಗಿ ಭೀಷ್ಮರು ಸ್ನೇಹಿತ, ಅವರಿಗಾಗಿ ದ್ರೋಣಾಚಾರ್ಯರು, ದ್ರೋಣಾಚಾರ್ಯರಿಗಾಗಿ ಕೃಪಾಚಾರ್ಯರು, ತಂಗಿಗಂಡ ಅಂತ ಅವರು ಎಲ್ಲರೂ ಸೇರಿ ದುರ್ಯೋಧನ ಮಾಡ್ತಾ ಇದ್ದ ದುಷ್ಟತನವನ್ನು ನೋಡಿ ಕಣ್ಣು ಮುಚ್ಕೊಂಡು ಸುಮ್ಮನಿದ್ರು. ಯಾಕೆ? ಧೃತರಾಷ್ಟ್ರನಿಗೆ ಅವ್ರ ಮೇಲೆ ತುಂಬ ಮೋಹ ಇತ್ತು. ಒಬ್ಬ ಧೃತರಾಷ್ಟ್ರನ ಓಲೈಕೆಗಾಗಿ ಇಡೀ ಕುರುಕುಲ ನಾಶವಾಗ್ಬಿಟ್ಟೆ. ಹಾಗಾಗಿ ಓಲೈಕೆಯ ರಾಜಕೀಯ ಮಾಡಬಾರ್ದು ಅನ್ನೋದು ನಾವು ಮಹಾಭಾರತದಿಂದ ನೋಡ್ಬೋದು. ಹಾಗಾಗಿ ಒಂದು ರಾಜಕೀಯ ಕ್ಷೇತ್ರಕ್ಕೂ ಸ್ಫೂರ್ತಿ ಮಹಾಭಾರತ. ಪ್ರಸ್ತುತಿ ಹೇಗೆ ಅಂತಂದ್ರೆ ಹೀಗೆ. ಹಾಗಾಗಿ ದುಷ್ಟರನ್ನ ಓಲೈಸ್ಲಿಕ್ಕೆ ಹೋದ್ರೆ ಯಾವ ಲಾಭವೂ ಬರೋದಿಲ್ಲ. ಅತಿಯಾದ ಒಳ್ಳೆತನವೂ ಕೂಡ ಅದು ಅನರ್ಥಕ್ಕೆ ಕಾರಣ, ಅದು ದೋಷ ಆಗ್ಬಿಡತ್ತೆ. ದೇವರಲ್ಲಿ ಗುಣ, ಅತಿಯಾದ ಒಳ್ಳೆ ಗುಣ ದೇವರಲ್ಲಿ ಗುಣ. ಯಾಕೆಂದ್ರೆ ದೇವರು ಅದರಿಂದ, ದೇವರ ಒಳ್ಳೆ ಗುಣದಿಂದ ದೇವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಲೋಕಕ್ಕೂ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ದೇವ್ರಿಗೆ ಗೊತ್ತು ಯಾರಲ್ಲಿ ಎಷ್ಟು ಒಳ್ಳೆತನ ತೋರಿಸ್ಬೇಕು ಅನ್ನೋ ಜ್ಞಾನ ಇರುತ್ತೆ. ಆದರೆ ಅತಿಯಾದ ಒಳ್ಳೆತನ ನಮ್ಮಲ್ಲಿ ಅದು ದೋಷವೇ ಆಗ್ಬಿಡತ್ತೆ, ಅದು ನಮ್ಮ ದೌರ್ಬಲ್ಯವೂ ಆಗತ್ತೆ. ಹಾಗಾಗಿ ಯಾರು ಒಳ್ಳೆತನ ತೋರಿಸ್ಬೇಕು, ಯಾರು ಒಳ್ಳೆತನ ತೋರಿಸ್ಬಾರ್ದು ಅನ್ನೋದರ ಪಾಠವೂ ಕೂಡ ನಮಗೆ ಮಹಾಭಾರತದಿಂದ ಗೊತ್ತಾಗುತ್ತೆ. ಹೀಗೆ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ಸ್ತರದ ವ್ಯಕ್ತಿಗಳಿಗೂ, ಹಣ್ಣು ಮುದುಕರ ತನಗೂ ಕೂಡ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ವೃತ್ತಿಯಲ್ಲಿರುವ ಜನರು ಯಾವ್ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಪಾಠ ನಮಗೆ ಮಹಾಭಾರತದಿಂದ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಹೀಗೆ ಸನ್ಯಾಸಿ ಹೇಗಿರಬೇಕು ಅಂತ ನಮಗೆ ಮಹಾಭಾರತದಿಂದ ಗೊತ್ತಾಗುತ್ತೆ. ಹಾಗಾಗಿ ಒಬ್ಬ ಸನ್ಯಾಸಿ ಎಲ್ಲರ ಮನೆಯಲ್ಲೂ ತಿನ್ನಬಾರದು ಭಿಕ್ಷವನ್ನು. ಯಾಕೆಂದ್ರೆ ಅನ್ಯಾಯದಿಂದ ಕೂಡಿಟ್ಟ ಹಣವನ್ನು ನಾವು ಅನುಭೋಗ ಮಾಡ್ತಾ ಇದ್ರೆ ನಮಗೂ ಅನ್ಯಾಯದ ಬುದ್ಧಿಯೇ ಬಂದ್ಬಿಡತ್ತೆ ಅನ್ನೋದು ಮಹಾಭಾರತದ ಒಬ್ಬ ಸನ್ಯಾಸಿಯ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಹಾಗಾಗಿ ಎಲ್ಲರ ಮನೆಯಲ್ಲೂ ಊಟ ಮಾಡಲಿಕ್ಕಿಲ್ಲ ಅನ್ನೋದು ನಮಗೆ ಒಬ್ಬ ಸನ್ಯಾಸಿಯ ಕಥೆಯಿಂದ ಗೊತ್ತಾಗತ್ತೆ. ಹಾಗೆ ಇನ್ನೂ ಬೇರೆ ರಾಜರ ಕಥೆಯನ್ನು ನೋಡ್ಬೋದು, ಧರ್ಮರಾಜನ ಕಥೆಯನ್ನು ಕೂಡ ನೋಡಬಹುದು. ಅಣ್ಣ ತಮ್ಮಂದರು ಹೇಗಿರಬೇಕು, ಅಣ್ಣ ತಮ್ಮಂದರಲ್ಲಿ ಒಡಕು ಉಂಟಾಗಬಾರದು, ಅವ್ರು ಹೇಗೆ ಬದುಕಬೇಕು ಅನ್ನೋದು ಕೂಡ ನಮಗೆ ಮಹಾಭಾರತದಿಂದಲೇ ಗೊತ್ತಾಗುತ್ತೆ. ನೋಡಿ, ಅಣ್ಣ ಧರ್ಮರಾಜ, ತಮ್ಮ ಭೀಮ, ಅರ್ಜುನ, ನಕುಲ, ಸಹದೇವರು, ಈ 5 ಜನರಲ್ಲಿ ಅತ್ಯಂತ ಬಲಿಷ್ಠ ಅಂತಂದ್ರೆ ಭೀಮಸೇನ ಮತ್ತು ಬುದ್ಧಿವಂತ. ಆಮೇಲೆ ನಂತರ ಅರ್ಜುನ. ಈ ಭೀಮ ಮತ್ತೆ ಅರ್ಜುನ ಇವರಿಬ್ಬರು ಮನಸ್ಸು ಮಾಡಿದ್ರೆ ಧರ್ಮರಾಜನನ್ನ ಕಿತ್ತು ಬಿಸಾಕಿ ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋ, ನಾವು ಹೇಳಿದ್ದಕ್ಕೆ ಇನ್ನು ಸುಮ್ಮನೆ ಸೈನ್ ಆಗ್ತಾ ಇರ್ಬೇಕಷ್ಟೇ ಅಂದಿದ್ರೆ ಧರ್ಮರಾಜನ ಕೈಲಿ ಏನು ಮಾಡೋಕ್ಕಾಗ್ತದೆ? ಏನು ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಇವರಿಬ್ರಿಗೆ ಹೋಲಿಸಿದ್ರೆ ಧರ್ಮರಾಜ ಗುಣವಂತ ಇಲ್ಲ ಅಂತ ಹೇಳ್ತಿಲ್ಲ, ಧರ್ಮರಾಜ ಗುಣವಂತ. ವಯಸ್ಸಿನಲ್ಲಿ ಹಿರಿಯ ಅನ್ನೋದು ಬಿಟ್ರೆ ಇವರಿಬ್ಬರನ್ನು ಹೋಲಿಸಿದಾಗ ಇವರಿಬ್ಬರಲ್ಲಿ ಅವನು ಯಾವತ್ತಕ್ಕೂ ಕೂಡ ಸಮಾನ. ಹಾಗಾಗಿ ಭೀಮನಿಗೆ ಯಾವತ್ತೂ ಕೂಡ ದುರ್ಬುದ್ಧಿ ಇಲ್ಲ, ನನಗೆ ಬಲ ಇದೆ, ಅಧಿಕಾರ ನನಗೆ ಬೇಕು ಅಂತ ಯಾವತ್ತೂ ಕಿತ್ಕೊಳ್ಳಿಲ್ಲ.
ಅವನು ಯುವರಾಜನಾಗಿ ಇವನು ಬರೀ ತಪಸ್ನಲ್ಲಿ ಕಾಲ ಕಳೆದುಬಿಟ್ಟ. ಧರ್ಮರಾಜ ಅವನಿಗೆ ಎಲ್ಲರ ಸಾವಿಗೆ ನಾನು ಕಾರಣ ಆದೆ ಅಂತ ಸುಮ್ಮನೆ ತನ್ನ ಮೇಲೆ ಪಾಪದ ಆರೋಪ ಮಾಡಿಕೊಂಡು ಸನ್ಯಾಸಿಯಾಗಿ ಕಾಲ ಕಳೆದುಬಿಟ್ಟ. ಅದನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಭೀಮ. ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಬೇಕಾದ್ರೂ ಕೂಡ ಅಣ್ಣ ಈ ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ನಾನು ಮಾಡಬಹುದಾ ಅಂತ ಕೇಳ್ತಿದ್ದ. ಕೇಳಿ ಮುಂದುವರಿತಿದ್ದ ಅವನು ಭೀಮಸೇನ. ಹಾಗೆ ಬಲ ಇದೆ ಅಂತ ಹೇಳಿ ಅಣ್ಣನನ್ನು ಯಾವತ್ತೂ ಕೂಡ ತಿರಸ್ಕಾರ ಮಾಡಿಲ್ಲ. ಆದರೆ ಇಡೀ ಸಾಮ್ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದು ಯುವರಾಜನಾಗಿ ಭೀಮಸೇನನೇ. ಹಾಗಾಗಿ ಅರ್ಜುನನು ಕೂಡ ಯಾವುದೇ ರೀತಿ ತಕರಾರು ಎತ್ತಲಿಲ್ಲ. ಹೀಗೆ ಭೀಮ, ಅದೇ ನಾವು ಇತಿಹಾಸದಲ್ಲಿ ನೋಡಿಬಿಟ್ರೆ ಇವತ್ತು ಔರಂಗಜೇಬ ತನ್ನ ಅಣ್ಣಂದಿರನ್ನೇ ಮೋಸದಿಂದ ಕೊಲಿಸ್ಬಿಟ್ಟ ಸಿಂಹಾಸನಕ್ಕಾಗಿ. ಆ ಥರ ಎಷ್ಟು ಜನ ರಾಜರು ಮಾಡಿದ್ದಾರೆ. ಕಂಸ ತನ್ನ ತಂದೆಯನ್ನೇ ಜೈಲಲ್ಲಿಟ್ಟ, ಕೊನೆಗೆ ಕೊಲ್ಲಿಕ್ಕೆ ಹೋದ. ಎಷ್ಟು ಜನ ರಾಜರ ಆ ರೀತಿ ಮಾಡಿಬಿಟ್ಟಿದ್ದಾರೆ ಇತಿಹಾಸದಲ್ಲಿ. ನಮಗೆ ಬಲ ಜಾಸ್ತಿ ಇದೆ, ನಮ್ಗೆ ಸಿಂಹಾಸನ ಬೇಕು, ನಮ್ಗೆ ಅಧಿಕಾರ ಬೇಕು ಅಂತ. ಆಮೇಲೆ ಇನ್ನು ಸ್ನೇಹ, ಒಳ್ಳೆ ಸ್ನೇಹ ಹೇಗಿರಬೇಕು ಅಂತಂದರೆ ಕೃಷ್ಣನ ಹಾಗಿರಬೇಕು. ಒಬ್ಬ ಒಳ್ಳೆ ಬಂಧು ಹೇಗಿರಬೇಕು, ಕೃಷ್ಣನ ಹಾಗಿರಬೇಕು ಅಂತ. ಪಾಂಡವರು ರಾಜಸೂಯ ಯಾಗ ಮಾಡಿದ್ರು, ಅಶ್ವಮೇಧ ಯಾಗವನ್ನು ಮಾಡಿದ್ರು. ಆಗ ನಕುಲ ಸಹದೇವರು ಕೃಷ್ಣನನ್ನು ಬಂದು ಕಪ್ಪ ಕೇಳ್ತಾರೆ. ಅದು ಹೇಗೆ, ಕೃಷ್ಣ ಕಪ್ಪ ಕೊಡು ಅಂತ ಜೋರು ಮಾಡಿ ಕೇಳ್ತಾರೆ. ನಕುಲ ಸಹದೇವರು ಚಿಕ್ಕ ಹುಡುಗರು ಬಂದು ಕೃಷ್ಣನಿಗೆ ರೋಫ್ ಆಗ್ತಾ ಇದ್ದಾರೆ. ಕೃಷ್ಣ ಇಲ್ಲ ಅಂತಂದ್ರೆ ಇವ್ರಿಗೆ ರಾಜಸೂಯ ಯಾಗವೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಕೃಷ್ಣ ನಗ್ತಾ ನಗ್ತಾ ಕಪ್ಪವನ್ನು ಕಳಿಸ್ಕೊಡ್ತಾರೆ. ಇಲ್ಲಿ ಕೃಷ್ಣ ಮನಸ್ಸು ಮಾಡಿದ್ರೆ ಭೀಮನಿಗೂ ಕೃಷ್ಣನನ್ನೇನು ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ಭೀಮನಿಗಿಂತ ಬಲಿಷ್ಠ. ಆರಾಮಾಗಿ ಎಡಗೈಯಲ್ಲಿ ಎತ್ತಿ ಬಿಸಾಕ್ತಿದ್ದ ಭೀಮನನ್ನ. ಇನ್ನು ಅರ್ಜುನನ್ಗೆ ಏನು ಮಾಡೋಕ್ಕಾಗ್ತಿರಲಿಲ್ಲ. ಭೀಮನನ್ನೇ ತನ್ನ ಕೈಗೆ ತಗೊಂಡ್ಮೇಲೆ ಅರ್ಜುನನ್ಗೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇದಕ್ಕಿಂತ ಬಲಿಷ್ಠ ನಾನು. ಜರಾಸಂಧನ ಸಾಯೋ ಹಾಗೆ ಮಾಡಿದ್ದೆ ನಾನು. ಅದು ನಿಮ್ಮ ಕೈಯಲ್ಲಿ, ನಾನಿದ್ರೆ ಸಾಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದಾಗಿ ನನ್ನಿಂದಾಗಿ ನೀವು ರಾಜಸೂಯ ಯಾಗ ಮಾಡ್ತಿರೋದು. ಇಷ್ಟು ಕೊಬ್ಬು ತೋರಿಸ್ತೀರಿ ಅಂತಂದ್ರೆ ನಾನೇ ಮಾಡ್ತೀನಿ ರಾಜಸೂಯ ಯಾಗ, ನೀವೇ ಕಪ್ಪ ಕೊಡಿ ಅಂತ ಹೇಳ್ಬೋದಿತ್ತು. ಆದರೆ ಕೃಷ್ಣ ಆ ರೀತಿ ಮಾಡಲಿಲ್ಲ. ಬಂಧು, ಸ್ನೇಹ, ಅಯ್ಯೋ ಏನೋ ಚಿಕ್ಕ ಹುಡುಗರು ಅವಿವೇಕಿಗಳಾಗಿ ಮಾತಾಡ್ತಾ ಇದ್ದಾರೆ, ಕ್ಷಮಿಸಿಬಿಟ್ಟ. ಹಾಗಾಗಿ ಕೃಷ್ಣನ ಆ ದೊಡ್ಡ ಗುಣದಿಂದಲೇ ರಾಜಸೂಯ ಯಾಗದಲ್ಲಿ ಅವನಿಗೆ ಶ್ರೇಷ್ಠ ಪೂಜೆ, ಅಗ್ರ ಪೂಜೆ ಅನ್ನೋದು ಕೃಷ್ಣನಿಗೆ ಸಿಕ್ಕಿದ್ದು. ಹಾಗಾಗಿ ಸ್ನೇಹಿತ ಹೇಗಿರಬೇಕು, ಬಂಧುವಾಗಿ ಹೇಗಿರಬೇಕು, ಗಂಡ ಹೆಂಡತಿಯರು ಹೇಗಿರಬೇಕು, ಅದನ್ನು ಸತ್ಯಭಾಮೆಗೆ ದ್ರೌಪದಿ ಉಪದೇಶ ಮಾಡ್ತಾಳೆ ಎಲ್ಲಿ ವನಪರ್ವದಲ್ಲಿ. ಹಾಗಾಗಿ ನಾನು ನನ್ನ ಗಂಡಂದಿರನ್ನು ಹೇಗೆ ಒಲಿಸಿಕೊಂಡೆ ಅನ್ನೋದನ್ನು ಸತ್ಯಭಾಮೆಗೆ, ಅದಕ್ಕಾಗಿ ಇಡೀ ಒಂದು ಅಧ್ಯಾಯವೇ ಇದೆ. ಗಂಡ ಹೆಂಡತಿಯರು ಹೇಗಿರಬೇಕು, ತಂದೆ ಮಕ್ಕಳು ಹೇಗಿರಬೇಕು, ಗುರು ಶಿಷ್ಯರು ಹೇಗಿರಬೇಕು. ನಾವು ಮಹಾಭಾರತ ಓದ್ಬಿಟ್ರೆ ಮಕ್ಕಳು ಆ ರೀತಿ ಬದುಕೊಂಡು ಹೊರಟೋಗ್ತಾರೆ, ಸಮಸ್ಯೆನೇ ಆಗೋದಿಲ್ಲ. ಇವತ್ತು ಮಹಾಭಾರತ ನಾವು ಯಾರು ಓದೋದಿಲ್ಲ, ಅದರಿಂದಾಗಿಯೇ ಗುರುದ್ರೋಹವನ್ನು ಶಿಷ್ಯರು ಮಾಡ್ತಾರೆ, ದೇಶದ್ರೋಹ ಮಾಡ್ತಾರೆ, ಸ್ವಾಮಿ ದ್ರೋಹ ಮಾಡ್ತಾರೆ, ರಾಜದ್ರೋಹ ಮಾಡ್ತಾರೆ, ನಾಡದ್ರೋಹ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮಗೆ ರಾಮಾಯಣ ಮಹಾಭಾರತದ ಜ್ಞಾನವೇ ಇರೋದಿಲ್ಲ. ಅದನ್ನು ಓದಿಬಿಟ್ರೆ ಇವತ್ತಿಗೂ ಕೂಡ ಅವತ್ತು ಏನೇನು ಸಮಸ್ಯೆಗಳು ಬಂತೋ ಆ ಸಮಸ್ಯೆಗಳು ಇವತ್ತೂ ಬರುತ್ತೆ. ಹಾಗಾಗಿ ವ್ಯಾಸರು ಮೂರೂ ಕಾಲಗಳಲ್ಲಿ, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಯಾವ ನಡತೆಯನ್ನ ನಾವು ನಡೆಯೋದ್ರಿಂದಾಗಿ ಜನರು ಸುಖವಾಗಿರ್ತಾರೆ, ಯಾವ ರೀತಿ ನಡೆಯನ್ನ ನಡಿಬಾರದು, ಅದರಿಂದ ಏನೇನು ದುಃಖ ಆಗತ್ತೆ ಆ ರೀತಿ ನಡ್ಕೊಳ್ಳೋದ್ರಿಂದ, ಅಥವಾ ಸಮಸ್ಯೆ ಬಂದಾಗ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಮೂರೂ ಕಾಲಗಳಲ್ಲಿ ಏನಿರುತ್ತೋ ಸತ್ಯ, ಆ ಸತ್ಯವನ್ನ ಮಹಾಭಾರತದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಅವತ್ತು ಎಲ್ಲ ಸುಖವಾಗಿದ್ದಾಗ ಏನು ಸಮಸ್ಯೆ ಬಂತು ಆ ಸಮಸ್ಯೆ ಈಗಲೂ ಬರುತ್ತೆ. ಆ ಸಮಸ್ಯೆಗೆ ಮಹಾಭಾರತದಲ್ಲಿ ಹೇಳಿದಂತೆ ಪರಿಹಾರ ಕಂಡುಕೊಂಡ್ರೆ ಆ ಸಮಸ್ಯೆ ಇವತ್ತಿಗೂ ಪರಿಹಾರ ಆಗುತ್ತೆ. ಹಾಗೆ ಅವತ್ತು ದೊಡ್ಡ ದೊಡ್ಡ ರಾಜರು
ಹೇಗೆ ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡಿದ್ರು, ಅವರ ರಾಜ್ಯಭಾರ ಹೇಗೆ ಸುಖಮಯವಾಗಿತ್ತು, ಆ ರೀತಿ ಇವತ್ತು ಮಾಡಿದ್ರೆ ಅದೇ ರೀತಿ ಸುಖಮಯವಾದ ಜೀವನ ಆಗುತ್ತೆ. ಅವತ್ತಿನ ರಾಜರು ಹೇಗೆ ದುಷ್ಟರಾಗಿ ತಮ್ಮ ರಾಜ್ಯವನ್ನ ತಮ್ಮವ್ರನ್ನೆಲ್ಲ ಕಳ್ಕೊಂಡ್ರು, ಅದೇ ರೀತಿ ರಾಜ್ಯಭಾರ ಮಾಡಿದ್ರೆ ಇವತ್ತು ಕೂಡ ಅದೇ ಗತಿ ಆಗತ್ತೆ ಅನ್ನೋ ಪಾಠವೂ ಕೂಡ ಅದು ಹಾಗೆ ಮೂರೂ ಕಾಲಗಳಲ್ಲಿ ಸತ್ಯವಾದದ್ದನ್ನೇ ವ್ಯಾಸರು ಬರೆದಿದ್ದಾರೆ. ಅದರಿಂದಾಗಿ ಮಹಾಭಾರತ ಯಾವುದೋ ಕಾಲದ ಕಥೆ, ಯಾರೋ ಜೀವಿಸಿದ ಕಥೆ. ಆ ಕಥೆಯನ್ನು ನಾವು ಕೇಳಿದ್ರೆ ನಮ್ಗೆ ಯಾವ ರೀತಿಯ ಸ್ಫೂರ್ತಿ ಸಿಗತ್ತೆ, ಇವತ್ತಿನ ಪ್ರಸ್ತುತ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಮಹಾಭಾರತ ಓದೋದ್ರಿಂದ ಮಾತ್ರ ಸಾಧ್ಯ. ಓದ್ಬೇಕಷ್ಟೆ, ಸುಮ್ಮನೆ ಪ್ರಶ್ನೆ ಕೇಳೋದಲ್ಲ, ಓದಿ ಅದನ್ನು ಅನುಭವಿಸ್ಬೇಕು. ಓದ್ತಾ ಇದ್ರೆ ಗೊತ್ತಾಗುತ್ತೆ. ಹಾಗಾಗಿ ಮಹಾಭಾರತವನ್ನು ಓದೋದ್ರಿಂದ ತುಂಬ ಲಾಭ ಇದೆ. ವ್ಯಾಸರೇ ಹೇಳ್ತಾರೆ, ಮಹಾಭಾರತದಲ್ಲಿ ಪ್ರಪಂಚದಲ್ಲಿ ಏನೇನೆಲ್ಲ ಇದೆ ಅವೆಲ್ಲವೂ ಕೂಡ ಮಹಾಭಾರತದಲ್ಲಿ ಇದೆ. ಮಹಾಭಾರತದಲ್ಲಿ ಇಲ್ಲದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ವ್ಯಾಸರು ಹೇಳಿದ್ದಾರೆ. ಅಂತ ಮಹಾಭಾರತವನ್ನು ಅಧ್ಯಯನ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ, ಅದರಲ್ಲಿ ಸಂಶಯನೇ ಇಲ್ಲ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಕ್ರಮನಿಗೆ ತುಂಬ ಧನ್ಯವಾದಗಳು. ನನಗೆ ಅವ್ರು ಹೇಳ್ತಿದ್ದಾಗ ನಮಗೆ ನಮ್ಮ ಕಾಲದಲ್ಲಿ ನಾವು ಶಾಲೆಯಲ್ಲಿದ್ದಾಗ 5-6ನೇ ತರಗತಿಯಲ್ಲಿ ಕಥೆ ಹೇಳ್ತಿದ್ದು ನೆನಪಾಗ್ತಾ ಇತ್ತು. ಏನಂತ ಹೇಳಿದ್ರೆ ಅದು ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಉಪದೇಶ ಸಮನ್ವಿತಂ ಇತಿಹಾಸಂ ಚಕ್ಷತೆ ಅಂತ ಹೇಳ್ತಾರೆ. ಅಲ್ಲಿ ನಿಜವಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳ ನಿರೂಪಣೆ ಇತಿಹಾಸ ಇರುವುದು ನಮ್ಮ ಮಹಾಭಾರತ ಹಾಗೂ ರಾಮಾಯಣಗಳಲ್ಲಿ. ಆ ರಾಮಾಯಣದಲ್ಲಿ ಅದು ಪ್ರಸ್ತುತ ಆಗಬೇಕು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಇಲ್ಲದ್ದು ಬೇರೆ ಕಡೆ ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಅನ್ನೋದನ್ನ ಈಗಲೂ ಪ್ರಸ್ತುತ ಆಗಿರ್ಬೇಕು. ಈಗಲೂ ಪ್ರಸ್ತುತ ಆಗಿದ್ರೆ ನಮಗೆ ಆ ವಿಷಯ ಅರ್ಥ ಆಗುತ್ತೆ. ಆ ಪ್ರಸ್ತುತಿಯನ್ನ ಎಲ್ಲ ಕಾಲಘಟ್ಟದವರಿಗೂ, ಎಲ್ಲ ವಯೋಮಾನದವರಿಗೂ, ಎಲ್ಲ ವೃತ್ತಿಯವರಿಗೂ ಕೂಡ ಹೇಗೆ ಅನ್ವಯ ಆಗುತ್ತೆ ಅದನ್ನು ದೃಷ್ಟಾಂತಪೂರ್ವಕವಾಗಿ ವಿಕ್ರಮನ ಶೈಲಿಯಲ್ಲಿ ನಮಗೆ ಹೇಳಿದ್ದಾರೆ. ಅವರಿಗೆ ತುಂಬ ನಮಸ್ಕಾರಗಳನ್ನ ಹೇಳ್ತೇನೆ, ತದನಂತರ ಮಾಡ್ತೇನೆ ಕೂಡ. ಹೀಗೆ ಮುಂದಿನ ವಿಕ್ರಮನಿಗೆ ನಮ್ಮ ಈ ಕಾರ್ಯಕ್ರಮದ ಆಯೋಜಕರ ವತಿಯಿಂದ ನನ್ನ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬೇಕು. ಪ್ರತಿ ವಾರ ತುಂಬಾ ಆಸಕ್ತಿಯಿಂದಾಗಿ ಅಲ್ಲಿ ಪದ್ಮ, ತಾರಾ ಮತ್ತು ವಿಜಯ ತುಂಬಾ ಜನ ಶ್ರೋತೃಗಳು ಬರ್ತಾರೆ. ಇವತ್ತಿದ್ರೆ ಅವರು ಭಾರಿ ಸಂತೋಷ ಪಡ್ತಿದ್ರು, ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಹೀಗೆ ಮುಂದಿನ ವಾರವೂ ಇದೇ ರೀತಿಯಾಗಿ ಕಾರ್ಯಕ್ರಮಗಳಿರುತ್ತೆ. ಅದಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳ್ಕೊಳ್ತೀನಿ. ಏನಿದೆ ಮುಂದಿನ ವಾರ?